ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 3ನೇ ತರಗತಿಯ ಕನ್ನಡದಲ್ಲಿ ಈ ಸೂರು ಸ್ವಗತ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನ ಈಗ ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1, ಈ ಸೂರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ, ಈ ಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಪ್ರಶ್ನೆ 2, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಉತ್ತರ, ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಯನ್ನು ಆರಂಭಿಸಿದರು. ಪ್ರಶ್ನೆ 3, ಈ ಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಉತ್ತರ, ಈ ಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ಪ್ರಶ್ನೆ 4, ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ, ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಸಾರಿದರು. ಪ್ರಶ್ನೆ 5, ಈ ಸೂರು ಜನರ ಘೋಷಣೆ ಏನು? ಉತ್ತರ, ಏ ಸೂರು ಕೊಟ್ಟರು ಈ ಸೂರು ಬಿಡೆವು, ಇದು ಈ ಸೂರು ಜನರ ಘೋಷಣೆ. ಪ್ರಶ್ನೆ 6, ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಉತ್ತರ, ಸಾಹುಕಾರ ಜಯಣ್ಣ ಮತ್ತು ಮಲ್ಲಪ್ಪಯ್ಯ. ಸ್ಥಳೀಯ ಸರ್ಕಾರದ ಅಮಲ್ದಾರರ ಹೆಸರು ಸಾಹುಕಾರ ಜಯಣ್ಣ ಹಾಗೂ ಪೊಲೀಸ್ ಅಧಿಕಾರಿಯ ಹೆಸರು ಮಲ್ಲಪ್ಪಯ್ಯ. ಪ್ರಶ್ನೆ 7, ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ, ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ, ಪ್ರವೇಶಿಸಿದರೆ ಡ್ಯಾಶ್ ಎಂದು ಬರೆದಿತ್ತು. ನೆಕ್ಸ್ಟು ಪ್ರಶ್ನೆ 8, ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಉತ್ತರ, ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈ ಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಆಜ್ಞೆ ಮಾಡಿದರು. ಪ್ರಶ್ನೆ 9, ಸ್ವಗತ ಎಂದರೇನು? ಉತ್ತರ, ತನಗೆ ತಾನೇ ಮಾತನಾಡಿಕೊಳ್ಳುವುದಕ್ಕೆ ಸ್ವಗತ ಎನ್ನುತ್ತಾರೆ. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಕಾರಣ ಕೊಡಿ. ಪ್ರಶ್ನೆ 1, ಈ ಸೂರು ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಉತ್ತರವನ್ನು ನೋಡಿ, ಏಕೆಂದರೆ ತಮ್ಮದೇ ಸರ್ಕಾರ ರಚಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಿದ ಸ್ವಾತಂತ್ರ್ಯ ಪ್ರೇಮಿಗಳ ಊರು ಈ ಸೂರು, ಆದ್ದರಿಂದ ಶಿವಮೊಗ್ಗ ಜಿಲ್ಲೆಗೆ ಹೆಸರು ತಂದಿತು. ಪ್ರಶ್ನೆ 2, ಹೊಸ ಸರ್ಕಾರದಲ್ಲಿ ಮಕ್ಕಳನ್ನು ಅಧಿಕಾರಿಗಳನ್ನಾಗಿ ಮಾಡಿದರು. ಉತ್ತರವನ್ನು ನೋಡಿ, ಏಕೆಂದರೆ ಭವಿಷ್ಯದ ಪ್ರಜೆಗಳಾದ ಮಕ್ಕಳನ್ನು ಒಳಗೊಂಡ ತಮ್ಮದೇ ಸರ್ಕಾರವನ್ನು ರಚಿಸಿ ಊರ ರಕ್ಷಣೆಗೆ ನಿಂತರು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳವನ್ನು ಸರಿಯಾದ ಪದದಿಂದ ತುಂಬಿರಿ. ಮೊದಲನೇ ಬಿಟ್ಟ ಸ್ಥಳ, ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು. ಉತ್ತರ, ಖಾತೆ ಕಿರ್ದಿ. ಅಧಿಕಾರಿಗಳು ಕಂದಾಯ ವಸೂಲಿಗೆ ಖಾತೆ ಕಿರ್ದಿ ಪುಸ್ತಕಗಳೊಂದಿಗೆ ಬಂದರು. ಬಿಟ್ಟ ಸ್ಥಳ 2, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು. ಉತ್ತರ, ಗುಪ್ತ. ದೇವಸ್ಥಾನದ ಮುಂದೆ ಗುಪ್ತ ಸಭೆ ನಡೆಸಿದರು. ಬಿಟ್ಟ ಸ್ಥಳ 3, ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು. ಉತ್ತರ, ದಂಡ. ಅವರಿಗೆ 50 ರೂಪಾಯಿ ದಂಡ ವಿಧಿಸಲಾಯಿತು. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಸರಿ ತಪ್ಪು ಗುರುತಿಸು. ಫಸ್ಟ್ ಒನ್ ನೋಡಿ ಮಕ್ಕಳ, ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು. ಈ ಹೇಳಿಕೆ ತಪ್ಪಾದಂತಹ ಹೇಳಿಕೆ ಮಕ್ಕಳ, ಇದನ್ನು ತಪ್ಪು ಅಂತ ಗುರುತು ಮಾಡ್ಕೊಳ್ಳಿ. ಎರಡನೇದಾಗಿ, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು. ಈ ಹೇಳಿಕೆ ಸರಿಯಾಗಿದೆ ಮಕ್ಕಳ, ಸರಿ ಅಂತ ಗುರುತು ಮಾಡ್ಕೋಬೇಕು. ಮೂರನೇದಾಗಿ, ಈ ಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು. ಇದು ತಪ್ಪಾದಂತಹ ಹೇಳಿಕೆ ಮಕ್ಕಳ, ತಪ್ಪು ಅಂತ ಗುರುತು ಮಾಡ್ಕೋಬೇಕು ನೀವು. ನೆಕ್ಸ್ಟ್ ಹೆಡಿಂಗ್ ನೋಡಿ, ವಿರುದ್ಧಾರ್ಥಕ ಪದಗಳನ್ನು ಹೊಂದಿಸಿ ಬರೆಯಿರಿ. ಇಲ್ಲಿ ಕೊಟ್ಟಿರೋಂಥ ವಿರುದ್ಧಾರ್ಥಕ ಪದವನ್ನು ಹೊಂದಿಸ್ಕೋಬೇಕು ನಾವು. ಈ ಕಾಲಮಲ್ಲಿ ನೋಡಿ ಮಕ್ಕಳ,
ಆ ಪಟ್ಟಿಯನ್ನು ಕೊಟ್ಟಿದ್ದಾರೆ, ಜೊತೆಗೆ ಆ ಪಟ್ಟಿಯನ್ನು ಸಹ ಕೊಟ್ಟಿದ್ದಾರೆ, ಜೊತೆಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಮಾಡ್ಕೋಬೇಡಿ. ಆರಂಭ, ಇಲ್ಲಿ ಹೇಡಿ ಅಂತ ಕೊಟ್ಟಿದ್ದಾರೆ. ಆರಂಭಗೆ ಸರಿಯಾದ ಉತ್ತರ ಮುಕ್ತಾಯ. ಕೊನೆಯಲ್ಲಿದೆಲ್ವಾ ಅದು ಮುಕ್ತಾಯ. ನೋಡಿ ಈಗ ನೀಟಾಗಿ ಕಾಣಿಸ್ತಾ ಇದೆ. ಪ್ರವೇಶ, ಇದಕ್ಕೆ ಆಪೋಸಿಟ್ ವರ್ಡ್ ಬಂದು ನಿರ್ಗಮನ. ಪ್ರವೇಶಗೆ ಸರಿಯಾದ ಉತ್ತರ ನಿರ್ಗಮನ. ಸೋಲು, ಸರಿಯಾದ ಉತ್ತರ ಗೆಲುವು. ಧೀರಾಗೆ ಸರಿಯಾದ ಉತ್ತರ ಹೇಡಿ. ಉತ್ತರ ಅಂತ ಕೊಟ್ಟಿದ್ದಾರಲ್ವಾ, ಅಲ್ಲಿರೋವಂತಹ ನೀವು ಉತ್ತರಗಳನ್ನ ನೀವು ನಿಮ್ಮ ಪುಸ್ತಕದಲ್ಲಿ ಮಾರ್ಕ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ, ಸಾಮರ್ಥ್ಯಾಧಾರಿತ ಅಭ್ಯಾಸ. ಫಸ್ಟ್ ಹೆಡ್ಡಿಂಗು, ಕೊಟ್ಟಿರುವ ವಾಕ್ಯಗಳನ್ನು ನಕಲು ಮಾಡಿ. ಮೊದಲನೇದಾಗಿ, ಏ ಸೂರು ಕೊಟ್ಟರು ಈ ಸೂರು ಬಿಡೆವು. ನಿಮ್ಮ ಪಠ್ಯಪುಸ್ತಕದಲ್ಲಿ ಇದಕ್ಕೆ ಅಂತಲೇ ಲೈನ್ಸ್ ಹಾಕಿ ಬಿಟ್ಟಿದ್ದಾರಲ್ವ ಮಕ್ಕಳ, ಅಲ್ಲಿ ನೀವು ಆ್ಯಸ್ ಇಟ್ ಈಸ್ ಕಾಪಿ ಮಾಡ್ಕೋಬೇಕಾಗತ್ತೆ. ಏ ಸೂರು ಕೊಟ್ಟರು ಈ ಸೂರು ಬಿಡೆವು ಅಂತ ಸೇಮ್ ಟು ಸೇಮ್ ಕಾಪಿ ಮಾಡ್ಕೊಳ್ಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ಇದು ಸಹ ಅದೇ ರೀತಿಯಾಗಿ ನೀವು ಕಾಪಿ ಮಾಡ್ಕೋಬೇಕು. ಬೇಜವಾಬ್ದಾರಿ ಅಧಿಕಾರಿಗಳಿಗೆ ಈ ಸೂರಿಗೆ ಪ್ರವೇಶವಿಲ್ಲ. ಎಲ್ಲ ವಾಕ್ಯಗಳಲ್ಲಿ ನೀವು ಪೂರ್ಣ ವಿರಾಮ, ಅಲ್ಪ ವಿರಾಮ, ದೀರ್ಘಾಕ್ಷರ ಹಾಗೂ ಒತ್ತಕ್ಷರ ಎಲ್ಲವನ್ನು ಗಮನ ಇಟ್ಕೊಂಡು ನೀಟಾಗಿ ದುಂಡಾಗಿ ಬರಿಬೇಕು ಮಕ್ಕಳ. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಇಲ್ಲಿ ಕೊಟ್ಟಿರುವ ವಾಕ್ಯಗಳನ್ನು ಸರಿಯಾದ ಕ್ರಮದಲ್ಲಿ ಶುದ್ಧವಾಗಿ ಬರೆ. ಮೊದಲನೇದಾಗಿ, ಆಳುತ್ತಿದ್ದರು ಹಿಂದೆ ಬ್ರಿಟಿಷರು ಭಾರತವನ್ನು. ಇದನ್ನು ಪದಗಳು ಅದಲು ಬದಲಾಗಿ ಕೊಟ್ಟಿದ್ದಾರೆ. ಸರಿಯಾದ ಕ್ರಮದಲ್ಲಿ ನಾವು ಪದಗಳನ್ನ ಜೋಡಣೆ ಮಾಡಬೇಕು ಮಕ್ಕಳ. ಉತ್ತರವನ್ನು ನೋಡಿ, ಹಿಂದೆ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದರು. ಅರ್ಥ ಆಯ್ತಲ್ವಾ? ಎರಡನೇದಾಗಿ, ಸ್ವಾತಂತ್ರ್ಯ ಈಸೂರಿನವರು ಪ್ರೇಮಿಗಳು. ಇದಕ್ಕೆ ಸರಿಯಾದ ಉತ್ತರ ಈಸೂರಿನವರು ಸ್ವಾತಂತ್ರ್ಯ ಪ್ರೇಮಿಗಳು. ನೆಕ್ಸ್ಟ್ ಹೆಡಿಂಗ್ ನೋಡಿ, ಚಿತ್ರ ನೋಡಿ ಕೊಟ್ಟಿರುವ ಪದಗಳನ್ನು ಬಳಸಿ ವಾಕ್ಯ ರಚಿಸಿ ಸೂಕ್ತ ವಿನ್ಯಾಸ ಹಾಗೂ ಅಂತರದೊಂದಿಗೆ ಬರೆಯಿರಿ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿರುವಂಥದ್ದು ದಾರ, ಬಟ್ಟೆ, ಹೆಂಗಸು, ಪ್ಯಾಂಟು, ಸೀರೆ, ಲಂಗ, ಒಣಗಿಸು, ಸೂರ್ಯ. ಇವಿಷ್ಟು ಪದಗಳನ್ನ ನಾವು ನೆಕ್ಸ್ಟ್ ಬರೋ ಚಿತ್ರಗಳ ಜೊತೆಗೆ ಉಪಯೋಗ ಮಾಡ್ಕೋಬೇಕು ಮಕ್ಕಳ. ನೋಡಿ, ನಿಮ್ಮ ಪಠ್ಯಪುಸ್ತಕದಲ್ಲಿ ಆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಅದರ ಉತ್ತರವನ್ನು ಈಗ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಹೆಂಗಸು ಸೂರ್ಯನ ಬಿಸಿಲಿಗೆ ಬಟ್ಟೆ ಒಣಗಿಸುತ್ತಿರುವುದು ಅಲ್ವಾ? ನೆಕ್ಸ್ಟ್ ಎರಡನೇದಾಗಿ, ಹೆಂಗಸು ದಾರಕ್ಕೆ ಪ್ಯಾಂಟು, ಸೀರೆ, ಲಂಗ ಹಾಕುತ್ತಿರುವುದು. ಮೂರನೇದಾಗಿ, ಸೂರ್ಯನ ಬಿಸಿಲಿಗೆ ಒಣಗಿಸಲು ಹೆಂಗಸು ಬಟ್ಟೆಗಳನ್ನು ದಾರದ ಮೇಲೆ ಹಾಕುತ್ತಿರುವಂತಹ ದೃಶ್ಯ. ನಿಮ್ಮ ಪಠ್ಯಪುಸ್ತಕದಲ್ಲಿ ಇರುವಂತಹ ಚಿತ್ರಗಳಿಗೆ ಇದು ಉತ್ತರ ಆಗಿರುತ್ತೆ ಮಕ್ಕಳ. ಓಕೆನಾ? ನೆಕ್ಸ್ಟು ಭಾಷಾಭ್ಯಾಸವನ್ನು ನೋಡಿ. ಚಿತ್ರ ನೋಡಿ ಮಾದರಿಯಂತೆ ಬರೆಯಿರಿ. ಇಲ್ಲಿ ಗಾಡಿ ಒಂದೇ ಒಂದಿದೆಯಲ್ಲ ಮಕ್ಕಳ, ಅದಕ್ಕೆ ಗಾಡಿ ಅಂತ ಕೊಟ್ಟಿದ್ದಾರೆ. ಪಕ್ಕದಲ್ಲಿ 3 ಎತ್ತಿನ ಗಾಡಿಗಳು ಇರೋದ್ರಿಂದ ಗಾಡಿಗಳು ಅಂತ ಬರಿಬೇಕು. ಏಕವಚನ ಹಾಗೂ ಬಹುವಚನವನ್ನು ಉಪಯೋಗ ಮಾಡಿ ಉತ್ತರವನ್ನು ನೀವು ಬರಿಬೇಕು. ಗಾಡಿ, ಗಾಡಿಗಳು. ನೆಕ್ಸ್ಟು ಮುಂದಿನ ಚಿತ್ರದಲ್ಲಿ ಕುದುರೆ ಅಂತ ಕೊಟ್ಟಿದ್ದಾರೆ. ಮುಂದೆ ಏನಿದೆ ಮಕ್ಕಳ? 4 ಕುದುರೆಗಳಿದೆ. ಇದು ಬಹುವಚನ ರೂಪಕ್ಕೆ ಬರೀಬೇಕು. ಕುದುರೆಗಳು, ಕುದುರೆ, ಕುದುರೆಗಳು. ಈ ಚಿತ್ರದಲ್ಲಿ ಗಿಳಿಗಳನ್ನ ಕೊಟ್ಟಿದ್ದಾರಲ್ವಾ? ಎಡಭಾಗದಲ್ಲಿ ಒಂದೇ ಒಂದು ಗಿಳಿ ಇದೆ, ಅದಕ್ಕೆ ಗಿಳಿ ಅಂತ ಕೊಟ್ಟಿದ್ದಾರೆ. ಹಾಗೆ ಪಕ್ಕದಲ್ಲಿ 5 ಗಿಳಿಗಳು ಇರೋದ್ರಿಂದ ಅದನ್ನು ಬಹುವಚನಕ್ಕೆ ಕನ್ವರ್ಟ್ ಮಾಡಿದಾಗ ಗಿಳಿಗಳು ಅಂತ ಬರಿಬೇಕು ನೀವು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಆವರಣದಲ್ಲಿ ಕೊಟ್ಟಿರುವ ಸೂಕ್ತ ಪದ ಆರಿಸಿ ಮಾದರಿಯಂತೆ ಬಹುವಚನ ಪದಗಳನ್ನು ಬರೆಯಿರಿ. ಅಣ್ಣಂದಿರು, ಚಿಕ್ಕಮ್ಮಂದಿರು, ಚಿಕ್ಕಪ್ಪಂದಿರು, ತಮ್ಮಂದಿರು, ಮಾವಂದಿರು, ಅಜ್ಜಂದಿರು. ಇವಿಷ್ಟು ಪದಗಳನ್ನ ಉಪಯೋಗ ಮಾಡಿಕೊಂಡು ನಾವು ಸರಿಯಾದ ಪದಗಳನ್ನ ಮುಂದೆ ಬರಿಬೇಕು ಮಕ್ಕಳ. ಮಾದರಿ ಅಂದರೆ ಎಕ್ಸಾಂಪಲ್ ನೋಡಿ, ಅಕ್ಕ, ಅಕ್ಕಂದಿರು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋಣ. ಅಣ್ಣ, ಅಣ್ಣಂದಿರು ಅಂತ ಬರಿಬೇಕು ನಾವು. ತಮ್ಮ, ತಮ್ಮಂದಿರು, ಚಿಕ್ಕಮ್ಮ, ಚಿಕ್ಕಮ್ಮಂದಿರು, ಅಜ್ಜ, ಅಜ್ಜಂದಿರು, ಮಾವ, ಮಾವಂದಿರು, ಚಿಕ್ಕಪ್ಪ, ಚಿಕ್ಕಪ್ಪಂದಿರು. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ಚಿತ್ರವನ್ನು ಗಮನಿಸು ಮಾದರಿಯಂತೆ ಒಂದಕ್ಕಿಂತ ಹೆಚ್ಚು ಇರುವುದನ್ನು ಬಹುವಚನದಲ್ಲಿ ಬರೆಯಿರಿ. ಮಾದರಿ ಏನು ಕೊಟ್ಟಿದ್ದಾರೆ ನೋಡಿ ಮಕ್ಕಳ, ಇಲ್ಲಿ ಮನೆಗಳು ಅಂತ ಕೊಟ್ಟಿದ್ದಾರೆ.
ಇಲ್ಲಿ ತೋರಿಸಿರುವಂತಹ ಪಿಕ್ಚರು ಚಿತ್ರದಲ್ಲಿ ಏನೇನು ನಮಗೆ ಕಾಣುತ್ತೋ ಅವೆಲ್ಲವೂ ನಾವು ಬಹುವಚನ ರೂಪಕ್ಕೆ ಬದಲಾವಣೆ ಮಾಡಿ ಬರಿಬೇಕಾಗತ್ತೆ. ಓಕೆನಾ? ನೋಡಿ ಇಲ್ಲಿ ಜನ ಇದ್ದಾರೆ, ಎಷ್ಟು ಜನ ಇದ್ದಾರಲ್ವಾ, ಅದು ಜನರು ಅಂತ ಬರಿಬೇಕು, ಜನಗಳು ಬರೋದಿಲ್ಲ, ಜನರು. ಹಾಗೆ ಇಲ್ಲಿ ಸ್ಟಾಲ್ಸ್ ಅಂದರೆ ಮಳಿಗೆಗಳು ಕಾಣ್ತಾ ಇದಲ್ವಾ, ಅಂಗಡಿಗಳು. ಓಕೆ, ಅದನ್ನು ಮಳಿಗೆ ಅಂತಲೂ ಸಹ ಕರಿತೀವಿ, ಮಳಿಗೆಗಳು. ಆಮೇಲೆ ಕೆಲವೊಂದು ಬಾಗಿಲು ಸಹ ನಮಗೆ ಕಾಣ್ತಾ ಇರೋದ್ರಿಂದ ಇದನ್ನು ಬಾಗಿಲುಗಳು. ಹಾಗೆ ಹಿಂದೆ ನಮಗೆ ತೆಂಗಿನ ಮರ ಕಾಣ್ತಾ ಇದೆ ಅಲ್ವಾ, ತೆಂಗಿನ ಮರಗಳು ಅಥವಾ ಮರಗಳು. ಫುಲ್ಲು ಹಿಂದೆಗಡೆ ಪಿಕ್ಚರಲ್ಲಿ ನೋಡಿ ಮಕ್ಕಳ, ಗಿಡ, ಸಣ್ಣ ಪುಟ್ಟ ಗಿಡಗಳು ಸಹ ಕಾಣ್ತಾ ಇದೆ, ಗಿಡಗಳು. ಓಕೆನಾ? ನೆಕ್ಸ್ಟು ಭಾಷಾಭ್ಯಾಸದಲ್ಲಿ ನೋಡಿ, ಇಲ್ಲಿ ಕೊಟ್ಟಿರುವ ಕೆಲವು ಅನ್ಯ ದೇಶೀಯ ಶಬ್ದಗಳನ್ನು ಓದಿ ತಿಳಿಯಿರಿ. ಇದು ಬರೀ ತಿಳ್ಕೊಳ್ಳೋವಂಥದ್ದು ಮಕ್ಕಳ. ಅರೇಬಿಕ್ ಪದಗಳು ನೋಡಿ, ಖಾತೆ ಕಿರ್ದಿ, ಅಮಲ್ದಾರ, ಮೊಕದ್ದಮೆ, ಕಚೇರಿ, ಕುರ್ಚಿ. ಇವಿಷ್ಟು ಹೊಸ ಪದಗಳು ನಿಮಗೆ ಈ ಸೂರು ಸ್ವಗತ ಈ ಒಂದು ಪಾಠದಲ್ಲಿ ಬಂದಿರೋವಂಥದ್ದು. ಇಂಗ್ಲೀಷ್ ಭಾಷೆಯಲ್ಲಿರುವಂಥ ಪದಗಳನ್ನ ನೋಡಿ, ಸ್ಕೂಟರ್, ಬಕೆಟ್, ನಿಕ್ಕರ್, ಪ್ಯಾಂಟ್, ಬ್ಯಾಂಕ್. ಇವೆಲ್ಲವೂ ಸಹ ಇಂಗ್ಲೀಷ್ ಪದಗಳು, ಅನ್ಯ ದೇಶೀಯ ಪದಗಳು. ಹಿಂದೂಸ್ತಾನಿ, ಟೋಪಿ, ಗಡಿಯಾರ, ಗಾಡಿ, ಗಿರಾಕಿ, ಗಾಬರಿ. ಇವೆಷ್ಟು ಹಿಂದೂಸ್ತಾನಿ ಪದಗಳು. ನೆಕ್ಸ್ಟ್ ಹೆಡಿಂಗಲ್ಲಿ ನೋಡಿ, ನುಡಿಗಟ್ಟುಗಳ ಅರ್ಥವನ್ನು ತಿಳಿಯಿರಿ. ಇಲ್ಲಿ ನೋಡಿ ಮಕ್ಕಳ, ನುಡಿಗಟ್ಟು ಅಂತ ಕೊಟ್ಟಿದ್ದಾರೆ, ಅದರ ಅರ್ಥವನ್ನು ಮುಂದೆಗಡೆ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಎತ್ತಿದ ಕೈ ಅಂದರೆ ಪ್ರವೀಣ, ಕಬ್ಬಿಣದ ಕಡಲೆ ಅಂದರೆ ಕಠಿಣವಾದಂತಹ ವಿಷಯ, ತಲೆ ಹಾಕು ಅಂದರೆ ಮಧ್ಯ ಪ್ರವೇಶಿಸು, ಎಳ್ಳಷ್ಟು ಅಂದರೆ ಅತ್ಯಲ್ಪ, ರೈಲು ಬಿಡು ಅಂದರೆ ಸುಳ್ಳು ಹೇಳು, ಕಾಲು ತೆಗೆ ಅಂದರೆ ಹೊರಡು. ನೆಕ್ಸ್ಟ್ ಹೆಡಿಂಗ್ ನೋಡಿ, ವಾಕ್ಯದಲ್ಲಿನ ಬಿಟ್ಟ ಸ್ಥಳಗಳನ್ನು ಮೇಲೆ ಕೊಟ್ಟಿರುವ ನುಡಿಗಟ್ಟುಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ತುಂಬಿ ಬರೆಯಿರಿ. ಮೊದಲನೇದಾಗಿ, ರಾಜು ಕೆಲಸ ಮಾಡುವುದರಲ್ಲಿ ಡ್ಯಾಶ್ ಅಂದರೆ ಪ್ರವೀಣ ಅಂತಾದರೂ ಬರಿಬೋದು, ಅಥವಾ ನುಡಿಗಟ್ಟನ್ನೇ ಯೂಸ್ ಮಾಡಬೇಕು ಅಂತಂದರೆ ಎತ್ತಿದ ಕೈ ಅಂತ ಸಹ ಬರಿಬೋದು ಮಕ್ಕಳ. ಇಲ್ಲಿ ಅವರು ನುಡಿಗಟ್ಟುನೇ ಕೊಟ್ಟಿದ್ದಾರೆ, ಅದರಿಂದ ಎತ್ತಿದ ಕೈ. ರಾಜು ಕೆಲಸ ಮಾಡುವುದರಲ್ಲಿ ಎತ್ತಿದ ಕೈ. ಬಿಟ್ಟ ಸ್ಥಳ 2, ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ಡ್ಯಾಶ್. ಉತ್ತರ, ತಲೆ ಹಾಕುವುದಿಲ್ಲ. ಅವರು ಮಾತನಾಡುವಾಗ ನಾನು ಅನವಶ್ಯಕವಾಗಿ ತಲೆ ಹಾಕುವುದಿಲ್ಲ. ಬಿಟ್ಟ ಸ್ಥಳ 3, ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ಡ್ಯಾಶ್. ಉತ್ತರ, ರೈಲು ಬಿಡುವರು. ಕೆಲವರು ತಮಗೆ ಗೊತ್ತಿಲ್ಲದಿದ್ದರೂ ಸುಮ್ಮನೆ ರೈಲು ಬಿಡುವರು. ನೆಕ್ಸ್ಟು ಬಿಟ್ಟ ಸ್ಥಳ 4, ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಡ್ಯಾಶ್. ಉತ್ತರ, ಕಾಲು ತೆಗೆಯುವನು. ಅಮ್ಮ ಕೆಲಸ ಹೇಳಿದರೆ ನನ್ನ ತಮ್ಮ ಕಾಲು ತೆಗೆಯುವನು. ಮಕ್ಕಳ, ಇಲ್ಲಿಗೆ 3ನೇ ತರಗತಿಯ ಕನ್ನಡದಲ್ಲಿ ಈ ಸೂರು ಸ್ವಗತ ಈ ಒಂದು ಪಾಠಕ್ಕೆ ಸಂಬಂಧಿಸಿದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳು ಮುಕ್ತಾಯಗೊಂಡಿವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.